ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ನಾನಿವತ್ತು ಈ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿಗೆ ನಾನಿಲ್ಲಿ ರಿಂಗ್ ಬೀಡ್ ಯೂಸ್ ಮಾಡಿಕೊಂಡು ಬೆಲ್ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಈ ರೀತಿ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ತೊಗೊಳ್ಬೇಕು. ಮತ್ತು ಈ ರೀತಿ ಬಿಗ್ ನೀಡಲ್ ಒಂದು ತೊಗೊಂಡಿದ್ದೀನಿ. ಮತ್ತು 50 ಎಳೆ ದಾರನ ಸುತ್ತಕೊಂಡು ನಾನಿಲ್ಲಿ ಈ ರೀತಿ ಗ್ಲೂ ಹಾಕ್ಕೊಂಡು ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ನೀಡಲ್ಗೆ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 2 ಟೈಪ್ಸ್ ತೋರಿಸಿದ್ದೀನಿ, ಯಾವ ರೀತಿ ನಾವು ಈ ಒಂದು ಡಿಸೈನನ್ನು ನಾವು ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ. ಈಗ ಇದನ್ನು ಗ್ಲೂ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಈಗ ನೀಡಲ್ಗೆ ಈ ರೀತಿ ಸೇರಿಸ್ಕೊಂಡು ಈ ನೀಡಲನ್ನು ಆ ರಿಂಗ್ ಬೀಡ್ ಹೋಲ್ ಒಳಗಡೆಯಿಂದ ನಾವು ಸೇರಿಸ್ಕೊಂಡು ಸ್ಯಾರಿಗೆ ಡಿಸೈನ್ ಮಾಡ್ಕೊಳ್ಬಹುದು. ಅಥವಾ ನಮಗೆ ಬೇಡ ಅಂತನ್ನೋದಾದರೆ ಇನ್ನೂ ಒಂದು ಟೈಪಲ್ಲಿ ಅಂತಂದರೆ ನೋಡಿ, ಈ ರೀತಿ ಗ್ಲೂ ಹಾಕ್ಕೊಂಡು ಈ ರೀತಿ ಸುತ್ತಕೊಂಡು ಈ ರೀತಿ ಮಾಡಿಕೊಳ್ಬೇಕು. ಆ ರಿಂಗು ಒಳಗಡೆ ಈ ಒಂದು ದಾರನ ಅದರೊಳಗಡೆ ಸೇರಬೇಕು, ಆ ರೀತಿ ಮಾಡಿಕೊಳ್ಬೇಕು ಗ್ಲೂ ಹಾಕ್ಕೊಂಡು. ನೋಡಿ, ಈ ರಿಂಗ್ ಬೀಡಿದೆ ಅಲ್ವಾ, 2 ಸೈಡು ಒಂದೇ ಡಿಸೈನ್ ಇದೆ. ಯಾವ ಸೈಡಲ್ಲಿ ಬೇಕಾದರೂ ನಾವು ಇದನ್ನು ಹಾಕ್ಕೊಳ್ಬೋದು. ನೋಡಿ, ಈಗ ಈ ಹೋಲ್ ಒಳಗಡೆ ನಾವು ಇದನ್ನು ಈ ರೀತಿ ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿ ಡೆಡ್ ಎಂಡ್ಗೆ ತೊಗೊಂಡು ಬರಬೇಕು. ಇದನ್ನು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ನಾನೊಂದು ನೀಡಲ್ ತೊಗೊಂಡು ಈಗ ನಾನಿಲ್ಲಿ ಅಳತೆ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತಂದರೆ, ಒಂದು ಫಿಂಗರ್ ಅಳತೆಯಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಒಂದು ಫಿಂಗರ್ ಅಳತೆ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಈ ನೀಡಲ್ಲಿಂದ ನಾವು ಹೋಲ್ ಮಾಡ್ಕೊಬೇಕು. ಅದಕ್ಕೂ ಮೊದಲು ನೋಡಿ, ಈ ರಿಂಗ್ ಬೀಡ್ ಇದೆ ಅಲ್ವಾ, ಇದು ಫ್ಲ್ಯಾಟಾಗಿ ಮೇಲೆ ಸ್ಯಾರಿ ಮೇಲೆ ಕುತ್ಕೊಂಡಿರ್ಬೇಕು. ಈ ರೀತಿ ನಾವು ಏನಾದರೂ ಸ್ವಲ್ಪ ಕೆಳಗಡೆ ಹಾಕ್ಕೊಂಡಿದ್ದೀವಿ ಅಂದರೆ ಈ ರೀತಿ ಫ್ಲ್ಯಾಟಾಗಿ ಬಂದುಬಿಡುತ್ತೆ. ಆ ಫ್ಲ್ಯಾಟಾಗಿ ಕೂರಲ್ಲ, ಈ ಥರ ಬೆಂಡ್ ಆಗುತ್ತೆ. ಅದಕ್ಕೆ ನಾವಿಲ್ಲಿ ನೋಡಿ ಈ ರೀತಿ ಅಳತೆ ಮಾಡಿಕೊಂಡು ಸ್ವಲ್ಪ ಮೇಲಕ್ಕೆ ನಾವು ಇದನ್ನು ಹೋಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ 2 ಟೈಮ್ಸ್ ನಾವಿಲ್ಲಿ ಹೋಲ್ ಮಾಡಿಕೊಂಡು ಸ್ವಲ್ಪ ಅದನ್ನು ನೋಡಿ ಈಗ ಇದರೊಳಗಡೆಯಿಂದ ಸೇರಿಸ್ಕೊಳ್ಬೇಕು. ಈಗ ನಿಧಾನವಾಗಿ ಅದ್ರ ಹೋಲ್ ಒಳಗಡೆಯಿಂದ ಈ ದಾರನ ಸೇರಿಸ್ಕೊಂಡು ಈ ರೀತಿ ನೋಡಿ, ಈಗ ಈ ರಿಂಗ್ ಬೀಡ್ ಮೇಲಿಗೆ ಬರಬೇಕು. ಆ ರೀತಿ ನೋಡಿ, ಹೀಗೆ ಡೆಡ್ ಎಂಡ್ಗೆ ಈ ಒಂದು ದಾರನ ತೊಗೊಂಡು ಬರಬೇಕು. ನಮ್ಗೆ ಎಷ್ಟು ದಾರ ಬೇಕೋ ಅಷ್ಟು ನಾವು ಇಲ್ಲಿ ಬೆಲ್ ಕುಚ್ಚು ಕಟ್ಟೋದಕ್ಕೆ ಅದಕ್ಕೆ ನಾವು ಎಷ್ಟು ದಾರ ಬೇಕೋ ಅಷ್ಟು ದಾರ ನಾವು ಇಲ್ಲಿ ಬಿಡಬೇಕು. ನೋಡಿ, ಇಲ್ಲಿ ಪಕ್ಕದ ಬೆಲ್ ನಾವು ಎಷ್ಟು ಕಟ್ಟಿರ್ತೀವೋ ಅಷ್ಟು ಅಳತೆ ಪ್ರಕಾರವಾಗಿ ನಾವು ಬಿಟ್ಬಿಡಬೇಕು. ಈಗ ನೋಡಿ, ಈ ರೀತಿ ನೀಟಾಗಿ ನೋಡಿ ಈ ಥರ ಎಲ್ಲ ಹೀಗೆ ಮಾಡ್ಕೊಂಡಿದ್ದಾದಮೇಲೆ ಈಗ ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಒಂದು ನೀಡಲಲ್ಲಿ ಈ ರೀತಿ ಮಿಡ್ಲ್ ಹೋಲಿಂದ ನಾನು ಈ ರೀತಿ ತೊಗೊಳ್ತೀನಿ. ಯಾಕಂದರೆ ಅದು ಸ್ಟಿಫಾಗಿ ಕೂರುತ್ತೆ. ಹಾಗಾಗಿ ನೋಡಿ, ಬ್ಯಾಕ್ ಸೈಡ್ ಫಿಂಗರಿಂದ ಅದನ್ನು ಲಾಕ್ ಮಾಡಿಕೊಂಡು ಈಗ ಈ ಬ್ಯಾಕ್ ಸೈಡಿಂದ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಬೇಕು. ಈ ನಾಟು ಸ್ವಲ್ಪ ಟೈಟಾಗಿ ನಾಟ್ ಹಾಕ್ಕೊಳ್ಬೇಕು. ಅದು ಯಾವತ್ತೂ ಬಿಚ್ಚಿ ಹೋಗೋದಿಲ್ಲ, ಆ ರೀತಿ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಇರಲಿ ಅಂತ 3 ಟೈಮ್ಸ್ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ, ಈ ಫ್ರಂಟಿಂದ ಈ ರೀತಿ ಇನ್ಸೆಟ್ ಮಾಡಿ ಲಾಕ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಕುಚ್ಚಿದೆ ಅಲ್ವಾ, ಇದರ ಅಳತೆಗೇ ಈಗ ಇದನ್ನು ಟ್ರಿಮ್ ಮಾಡಿಕೊಳ್ಬೇಕು. ನೋಡಿ, ಈಗ ಟ್ರಿಮ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಟ್ರಿಮ್ ಮಾಡಿಕೊಳ್ಬೇಕು. ಈಗ ಮತ್ತೆ ಒಂದು ಫಿಂಗರ್ ಅಳತೆ ಪ್ರಕಾರವಾಗಿ ನಾವು ಫಿಂಗರ್ ಅಳತೆ ಇಟ್ಕೊಂಡಲ್ಲಿ ನಮಗೇನಾಗುತ್ತೆ ಅಂದರೆ ಈಕ್ವಲಾಗಿ ಒಂದೇ ಅಳತೆಯಲ್ಲೇ ಬಂದಿರುತ್ತೆ. ನೋಡಿ, ಈ ರೀತಿ ನೋಡಿ, ಈಗ ಈ ಒಂದು ಹೋಲ್ ಒಳಗಡೆ ಈ ದಾರನ, ಈ ಗ್ಲೂ ಹಾಕ್ಕೊಂಡಿರೋ ದಾರನ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ತುಂಬ ಈಸಿ ಡಿಸೈನ್ ಹಾಕೋದು. ನಾವು ನೀಡಲಿಂದನೂ ಹಾಕ್ಬೋದು, ನೀಡಲಿಂದನೂ ಹಾಕೋದ್ರೂ ತುಂಬಾ ಈಸಿ ಬರುತ್ತೆ. ಮತ್ತು ನಾವು ರಿಂಗ್ ಬೀಡ್ ತೊಗೊತೀರಲ್ಲ, ಆ ಮಿಡ್ಲಲ್ಲಿ ಹೋಲು ಸ್ವಲ್ಪ ದೊಡ್ಡದಾಗಿದ್ದಲ್ಲಿ ಆ ನೀಡಲ್ಲು ಹಿಡಿಸುತ್ತೆ. ನನಗಿಲ್ಲಿ ಈ ಹೋಲು ತುಂಬ
ಸ್ಮಾಲಾಗಿದೆ, ಹಾಗಾಗಿ ನನಗೆ ಅದು ಹಿಡಿಸ್ಲಿಲ್ಲ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಆ ಮಿಡ್ಲಲ್ಲಿ ಹೋಲ್ ದಪ್ಪ ಇತ್ತು ಅಂತಂದರೆ ನೀಡಲ್ಲಿ ಅದರೊಳಗಡೆ ಹಿಡಿಸುತ್ತೆ ಅನ್ನೋದಾದರೆ ನೀವು ಬೇಕು ಅಂದರೆ ನೀಡಲಿಂದನೇ ಹಾಕ್ಕೊಳ್ಬೋದು. ಅದು ತುಂಬ ಬೇಗ ಆಗುತ್ತೆ, ಈಸಿ ಆಗುತ್ತೆ ನಿಮಗೆ. ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ. ನೋಡಿ, ಈಗ ಈ ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಮತ್ತೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ಯಾಕ್ ಸೈಡು ಒಂದು ಫಿಂಗರಲ್ಲಿ ಅದನ್ನು ಲಾಕ್ ಮಾಡಿಕೊಂಡು ಮತ್ತೆ ಈ ರೀತಿ ತೊಗೊಳ್ಬೇಕು. ತೊಗೊಂಡಿದ್ದಾದಮೇಲೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಲಾಕ್ ಮಾಡಿಕೊಂಡು ನಾಟ್ ಹಾಕ್ಕೊಂಬಿಡ್ಬೇಕು. ನೋಡಿ, ನಾನಿಲ್ಲಿ 3 ಟೈಮ್ಸ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಈ ಫ್ರಂಟಿಂದ ನೋಡಿ ಈ ರೀತಿ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರ ಅಳತೆ ಪ್ರಕಾರಕ್ಕೆ ನಾವು ಟ್ರಿಮ್ ಮಾಡಿಕೊಳ್ಬೇಕು. ನೋಡಿ, ಈಗ ನೋಡಿಕೊಂಡು ಎಷ್ಟು ನಾವು ಸ್ಟಾರ್ಟಿಂಗ್ ಯಾವ ಅಳತೆಯಲ್ಲಿ ಕಟ್ ಮಾಡಿದಿರೋ ಆ ಅಳತೆಯಲ್ಲಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನನಗಿಲ್ಲೊಂದು ಸ್ವಲ್ಪ ಜಾಸ್ತಿ ಬಂದಿದೆ, ಹಾಗಾಗಿ ನೋಡಿ ಲೈಟಾಗಿ ಟ್ರಿಮ್ ಮಾಡ್ಕೊಳ್ತೀನಿ ಇದನ್ನು. ಈಗ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣಿಸುತ್ತೆ ಅಂತ. ನಾನಿಲ್ಲಿ 3 ಬೆಲ್ ಕುಚ್ಚು ಕಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ 2 ಅಥವಾ 4 ಬೇಕಾದರೂ 5 ಆ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದು ಸ್ಯಾರಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಪ್ರಿಟಿಯಾಗಿ ಬ್ಯೂಟಿಫುಲ್ಲಾಗಿದೆ. ಈ ಡಿಸೈನ್ ಹಾಕೋದಂತೂ ತುಂಬಾ ಈಸಿ. ನೀವು ಟ್ರೈ ಮಾಡಿ. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈ ಡಿಸೈನ್ ಹಾಕೋದಂತೂ ತುಂಬಾ ಈಸಿ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.